ಶಾಸಕರು ಮಂತ್ರಿಗಳು ಮೊನ್ನೆ ತಾನೇ ಉದ್ಘಾಟನೆ ಮಾಡಿದಂಥ ಕಾರ್ಯಕ್ರಮ ನೋಡಿದಾಗ ಅದು ಸರ್ಕಾರದ ಕಾರ್ಯಕ್ರಮ ಇದ್ದರೂ ಕೂಡ ಇಡೀ ರಾಜಕೀಯ ಕಾರ್ಯಕ್ರಮ ಮಾಡಿದಿರೋದು ಪೈಲೆ ಖಂಡನೀಯವಾದಂಥ ವಿಷಯ. ಅದ್ರ ಜೊತೆಗೆ ಇವತ್ತು ಅಭಿವೃದ್ಧಿಗೋಸ್ಕರವಾಗಿ ನಾವೆಂದೂ ಕೂಡ ಹಿಂದೂ ಸಭೆ ಕರೆದಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಪ್ರೆಸ್ ಮೀಟ್ ಕರೆದಂಥ ಸಂದರ್ಭದಲ್ಲಿ ಆಗಿರ್ಬೋದು, ನಾವೆಲ್ಲರೂ ಕೂಡ ಅಭಿವೃದ್ಧಿ ದೃಷ್ಟಿದಾಗ ಯಾರನ್ನೂ ಕೂಡ ವಿರೋಧಿಲ್ಲ. ಬಿ ಜೆ ಪಿದವರು ಇವತ್ತು ಅಭಿವೃದ್ಧಿ ಹೆಸರು ಮೇಲೆ ಒಂದು ರಾಜಕಾರಣಿ ಮಾಡೋದಕ್ಕೆ ನಮ್ದು ಇರೋದದ. ಜೊತೆಗೆ 1000 ಕೋಟಿ ತಂದದು 5 ವರ್ಷನ್ಯಾಗ 10 ವರ್ಷನ್ಯಾಗ ನಿಮ್ಮ ಅಧಿಕಾರ ಇರುವಂಥ ಸಂದರ್ಭದಲ್ಲಿ 3 ಸಲ ಮಂತ್ರಿ ಇದ್ರಿ. ಇವತ್ತು ನೀವು ಮಾಡೋದು ಏನಂತಂದ್ರೆ ಒಂದು 5 ವರ್ಷನ್ಯಾಗ 3 ಸಲ ರೋಡ್ ಮಾಡೋದು, ಅದು ನಿಮ್ಮ ಅಭಿವೃದ್ಧಿ. ಅದ್ರ ಜನರ ಭಾವನೆಗಳಿಗೆ ಸ್ಪಂದಿಸಂತ ನಿಮ್ದೇನು ಕೆಲಸಗಳವ? ಅಭಿವೃದ್ಧಿ ಮಾಡೋ ವಿಷಯದಾಗ ನಾವೇನು ಎರಡು ಮಾತಿಲ್ಲ. ಆದ್ರೆ ಒಂದೇ ಅಭಿವೃದ್ಧಿಗಳು ರಸ್ತೆಗಳಾಗಿರ್ಬೋದು, 5 ವರ್ಷನಾಗ 3 ಸಲ ರಸ್ತೆಗಳು ಮಾಡೋಂಥ ಕೆಲಸ ನಿಮ್ಮವ. ಇದೇ ನಿಮ್ಮ ಅಭಿವೃದ್ಧಿ. ನೌಕರಿ ಕೊಡೋಂಥ ಕೆಲಸ. ಯಾಕಂದ್ರೆ ನೀವು ITBT ಸಚಿವರಾಗಿದ್ದರೂ ಕೂಡ ಈ ಚಿತ್ತಾಪುರ ಮತಕ್ಷೇತ್ರದ ಜನರಿಗೆ, ನಿಮ್ಮ ವೋಟರ್ಸ್ಗಳಿಗೆ ಎಲ್ಲಿಯಾದರೂ ಒಂದಿಷ್ಟು ನೌಕರಿ ಹಚ್ಚಿರ ಅನ್ನೋದು ಉದಾಹರಣೆ ಹೇಳಿ. ಇವತ್ತು ಮಾಡಿದಂಥ ಕೆಲಸಗಳನ್ನೇ ಮತ್ತೆ ರಿಟರ್ನ್ ಮತ್ತೆ ಉದ್ಘಾಟನೆ ಮಾಡಿರಿ ಕೆಲವು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಆ ಕ್ಷೇತ್ರದಾಗ ಹಳ್ಳಿಗಳಿಗೆ 2 ಕೋಟಿ ಹಾಕಿನಿ 3 ಕೋಟಿ ಹಾಕಿನಿ ಅಂತ ಹೇಳಂತಾರು. ಆ ಜನರ ಬಳಿ ಹೋಗಿ ಸ್ಪಂದಿಸಿ ಆ ಕೆಲಸದ ಹೇಳಬೇಕಾದಂಥ ಕರ್ತವ್ಯ ಇರ್ಬೇಕು. ಇವತ್ತಿನವರೆಗೂ ಎಲ್ಲಪ್ಪ ಅಂದ್ರೆ ಇದು ಮಾಡೋದು ಮತ್ತೊಂದ್ಸಲ ಅಲ್ಲಿ ಹೋದಾಗ ಅವ್ರು ಬಂದಾಗೆ ಅವು ಕಲ್ಗಳು ಕೊಡ್ತಾವೆ. ಇಲ್ಲಾಂದ್ರೆ ಅವ್ರ ಕಾರ್ಯಕರ್ತರು ಕಲ್ಲು ಕೂಡಿಸ್ತಾರ. ಅಂದ್ರೆ 1 ವರ್ಷನೂ ಕೂಡ ಇದೇ ಮಾಡ್ಕೊತ ಹೋದಂಥ ವ್ಯವಸ್ಥೆ ಈ ಕ್ಷೇತ್ರದಲ್ಲಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಈ ಒಂದು ವ್ಯವಸ್ಥೆ ಕೈ ಬಿಡಬೇಕು. ಜನರಿಗೆ ಅನುಕೂಲ ಆದಂಥದ್ದು ಯಾವತ್ತೂ ಕೂಡ ಈ ಸರ್ಕಾರ ನಿಂತು ಕೊಡ್ಲಿಕ್ಕಾಗಿಲ್ಲ. ಭ್ರಷ್ಟ ಸರ್ಕಾರ ಯಾವತ್ತೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ಭಾಗದ ಪ್ರಿಯಾಂಕಾ ಖರ್ಗೆ ಅವರು ಆಡಳಿತ ಸಂಪೂರ್ಣವಾಗಿ ಕುಸಿದದ.